ಮಗಳನ್ನ ಧಾರೆ ಎರೆದು ಕೊಟ್ಟ ಅತ್ತೆ ತಾಯಿ ಸಮಾನ ಅಂತಾರೆ. ಆದರೆ ಇಲ್ಲೊಂದು ಘಟನೆ ನೋಡಿ ಏನಾಗಿದೆ ಅಂತ. ಎಲ್ಲರ ಮುಂದೆ ನಿಂತು ಮದುವೆ ಮಾಡಿಕೊಟ್ಟ ಮಲತಾಯಿ ಮಗಳ ಗಂಡನ ಜೊತೆನೇ ಎಸ್ಕೇಪ್ ಆಗಿರೋದು. ಅಂದರೆ ಅಳಿಯನ ಜೊತೆನೇ ಅತ್ತೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಅತ್ತೆ ಅಳಿಯ ಲವ್ ಸ್ಟೋರಿ ನಡೆದಿದ್ದಾದರೂ ಎಲ್ಲಿ, ಏನು ಕಥೆ ನೋಡೋಣ. ಅತ್ತೆ ಅಳಿಯನ ಲವ್, 50ರ ಆಂಟಿ 25ರ ಯುವಕ, 2 ತಿಂಗಳಿಗೆ ಪತ್ನಿಗೆ ಟಾಟಾ, ಅತ್ತೆ ಜೊತೆ ಜೂಟ್, ಪ್ರೀತಿಗೆ ಕಣ್ಣಿಲ್ಲ ವಯಸ್ಸಿಲ್ಲ ಅಂತಾರೆ. ಈ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 50ರ ಆಂಟಿ 25ರ ಯುವಕ. ಈ ಫೋಟೋದಲ್ಲಿರೋ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರ ಪ್ರೀತಿಗೆ ಕರಗಿದ್ದ ಯುವತಿ ತಾಯಿ ಮುಂದೆ ನಿಂತು ಮದುವೆ ಮಾಡಿದ್ರು. ಆದ್ರೆ ಯುವತಿಯ ತಾಯಿ ತನ್ನ ಮಗಳನ್ನೇ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಅಳಿಯನ ಜೊತೆ ಎಸ್ಕೇಪ್ ಆಗಿ ಬಿಟ್ಟಿದ್ದಾಳೆ. ಎಸ್, ಇಂತಹ ವಿಲಕ್ಷಣ ಘಟನೆ ನಡೆದಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ. ಈ ವಿಡಿಯೋದಲ್ಲಿ ಸ್ಟೆಪ್ ಹಾಕ್ತಾ ಇರೋರ ಹೆಸರು ಗಣೇಶ್ ಮತ್ತು ಶಾಂತ ಅಂತ. ಇವರಿಬ್ಬರು ಅತ್ತೆ ಮತ್ತು ಅಳಿಯ. ಇವಳ ಹೆಸರು ಹೇಮಾವತಿ. ಏಪ್ರಿಲ್ 11ರಂದು ಗಣೇಶ್ ಜೊತೆ ಮದುವೆಯಾಗಿತ್ತು. ಮದುವೆಯಾದ 15 ದಿನಕ್ಕೆ ಗಣೇಶ್ ಮತ್ತು ಶಾಂತ ನಡುವಿನ ಲವ್ವಿ ಡವ್ವಿ ವಿಷಯ ಗೊತ್ತಾಗಿತ್ತು. ಇಬ್ಬರ ಮೊಬೈಲ್ ಚಾಟಿಂಗ್, ವಿಡಿಯೋ ಕಾಲ್, ಮೆಸೇಜ್ ಎಲ್ಲವೂ ಪುತ್ರಿ ಹೇಮಾವತಿ ಕೈಗೆ ಸಿಕ್ಕಿತ್ತು. ತಕ್ಷಣ ತನ್ನ ತಂದೆಗೆ ಇವರಿಬ್ಬರ ಪ್ರೀತಿ ವಿಚಾರ ತಿಳಿಸಿದ್ದಾಳೆ. ಇದರಿಂದ ಮನೆಯಲ್ಲಿ ಗಲಾಟೆ ಕೂಡ ನಡೆದಿದೆ. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನ ಗಮನಿಸಿ ಗಣೇಶ್ ಮತ್ತು ಶಾಂತ ಓಡಿ ಹೋಗುವ ಪ್ಲಾನ್ ಮಾಡಿದ್ದಾರೆ. ಊರಿಗೆ ಹೋಗೋಣ ಎಂದು ಚನ್ನಗಿರಿ ಬಸ್ ನಿಲ್ದಾಣದ ಬಳಿ ಹೇಮಾವತಿ ಬಿಟ್ಟು ಪತಿ ಗಣೇಶ್ ಪತ್ನಿಯ ತಾಯಿ ಶಾಂತಾಳನ್ನ ಕರೆದುಕೊಂಡು ಪರಾರಿಯಾಗಿದ್ದಾನೆ. ನನ್ನನ್ನು ನನ್ನ ಗಂಡ ಬಿಟ್ಟೋಗಿದ್ದ 12 ಗಂಟೆಗೆ ಮಧ್ಯಾಹ್ನ ನಾನು 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡ್ತಿನೂ ಓಡೋಗಿದ್ದಾಳೆ, ನಿಮ್ಮ ಚಿಕ್ಕಮ್ಮನೂ ಒಡವೆ ಮನೇಲಿರೋ ದುಡ್ಡು ಎಲ್ಲ ಬಾಚ್ಕೊಂಡು ಓಡೋಗಿದ್ದಾಳೆ, ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ಸಲ್ಲಿಸಿದ್ದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇದುವರೆಗೂ 2 ತಿಂಗಳಾದ್ರೂ ಅವ್ರು ಹುಡುಕಿ ಕೊಟ್ಟಿಲ್ಲ ನನ್ನ ಗಂಡನ. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ತಂದೆನೂ ಸಾಲ ಮಾಡಿ ನಮ್ಮ ಮದುವೆ ಮಾಡಿದ್ದಾರೆ ಸರ್, ನಮಗೆ ನ್ಯಾಯನೇ ಇಲ್ಲ. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಮೊದಲ ಪತ್ನಿಗೆ ಡೈವರ್ಸ್ ನೀಡಿ 13 ವರ್ಷದ ಹಿಂದೆ ಶಾಂತಾ ಜೊತೆ 2ನೇ ಮದುವೆಯಾಗಿದ್ದ. ನಾಗರಾಜ್ ಜೊತೆ ಮೊದಲ ಮಗಳು ಹೇಮಾ ವಾಸವಿದ್ಲು. ದೂರದ ಸಂಬಂಧಿ ಗಣೇಶ್ ಶಾಂತಾಗೆ ಮೊದಲೇ ಸಂಬಂಧ ಇತ್ತು. ಹೀಗಾಗಿ ಗಣೇಶನನ್ನ ಶಾಂತ ತನ್ನ ಸ್ವಂತ ಮನೆಯಲ್ಲಿ ಇಟ್ಟುಕೊಂಡಿದ್ದಳು. ಅಲ್ಲದೆ ನಾಗರಾಜ್ನ ಮೊದಲ ಪತ್ನಿಯ ಮಗಳು ಹೇಮಾಳನ್ನ ಒಪ್ಪಿಸಿ ಗಣೇಶ್ನ ಜೊತೆ ಮದುವೆ ಮಾಡಿಸಿದ್ದಳು. ಮದುವೆಯಾಗಿ 1 ತಿಂಗಳಲ್ಲೇ ಹೇಮಾಗೆ ಅನುಮಾನ ಕಾಡಿತ್ತು. ಗಂಡನ ಮೊಬೈಲ್ ಚೆಕ್ ಮಾಡಿದಾಗ ಹೇಮಾ ಒಮ್ಮೆ ಶಾಕ್ ಆಗಿ ಬಿಟ್ಟಿದ್ದಳು. ಯಾಕಂದ್ರೆ ಮಲತಾಯಿ ಶಾಂತ ಗಂಡ ಗಣೇಶ್ ಸರಸ ಸಲ್ಲಾಪದ ವಿಡಿಯೋಗಳು, ಚಾಟಿಂಗು, ಆಡಿಯೋ ಎಲ್ಲವೂ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು. ಹೊಸ ಜೀವನದ ಕನಸು ಕಂಡಿದ್ದ ಹೇಮಾಳಿಗೆ ಇವೆಲ್ಲ ಅನಿಷ್ಟಗಳನ್ನ ನೋಡಿ ಆಕಾಶವೇ ಕಳಚಿ ಬಿದ್ದಂತಾಗಿ ಬಿಟ್ಟಿತ್ತು. ಮನೇಲಿರೋ ಒಡವೆ ಕದ್ದು ಶಾಂತ ಬಸ್ ಸ್ಟ್ಯಾಂಡ್ಗೆ ಬಂದಿದ್ಲು. ಇತ್ತ ಹೇಮಾಳನ್ನ ಅರ್ಧ ದಾರಿಯಲ್ಲೇ ಬಿಟ್ಟ ಗಣೇಶ್ ಅತ್ತೆ ಶಾಂತಾಳನ್ನ ಕರೆದುಕೊಂಡು ಊಟಿ ಕಡೆ ಎಸ್ಕೇಪ್ ಆಗಿದ್ದ. ಇಷ್ಟೆಲ್ಲ ಆದ್ರೂ ಏನೂ ಗೊತ್ತಿಲ್ಲದಂತೆ ಶಾಂತ ಆಟವಾಡಿದ್ಲು. ಇನ್ನು ಎಸ್ಕೇಪ್ ಆಗಿ ತಿಂಗಳು ಕಳೆಯುವಷ್ಟರಲ್ಲೇ ಶಾಂತ ವಾಪಸ್ ಬಂದು 15 ಲಕ್ಷ ಸಾಲ ತೀರಿಸು, ಮನೆ ಮಾರು ಅಂತ ಗಂಡನ ಬಳಿ ಗಲಾಟೆ ಮಾಡಿದ್ಲು. ಈಗ 1.5 ತಿಂಗಳು ಬಿಟ್ಟು ಈಗ ಬಂದು ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿ ಗಲಾಟೆ ಮಾಡಿ ಅಕ್ಕಿ ಸಾಲನ ಒತ್ಕೊ ಅಂತ ಹೇಳಿ ಮನೆ ಮಾರಿ ಸಾಲ ಕೊಡ್ರಿ ಅಂತ ಹೇಳಿ ಸಾಲಗಾರನೆಲ್ಲ ಕರ್ಕೊಂಬಂದು ಮನೆಯಿಂದ ಹೊರಗೆ ಹಾಕಿರ್ತಾರೆ ಸರ್. ರಾತ್ರಿ 12 ಗಂಟೆಗೆ ಸಾಲಗಾರನ ಕರ್ಕೊಂಬಂದು ನಮ್ಮನ್ನು ಅಷ್ಟು ಮಗಳು ನಮ್ಮನ್ನು ಎಲ್ಲರನ್ನೂ ಹೊರಗೆ ಹಾಕಿ ಬೀಗ ಹಾಕಿರ್ತಾರೆ ಸರ್. ಇದಕ್ಕೆಲ್ಲ ತಕ್ಕ ನ್ಯಾಯ ಕೊಡಿಸಬೇಕಾಗಿ ಕೇಳಿಕೊಳ್ತೀವಿ ಸರ್. ಒಟ್ಟಾರೆ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಗಾದೆ ಮಾತೊಂದಿದೆ. ಇಲ್ಲಿ ಅಳಿಯ ಅಲ್ಲ ಅವನೇ ನನ್ನ ಗಂಡ ಅನ್ನೋ ತರ ಆಗ್ಬಿಟ್ಟಿದೆ. ಈ ನೀಚ ಗಂಡ ಬೇಡ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಮಾ ಚನ್ನಗಿರಿ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದು ಪ್ರಕರಣ ಎಲ್ಲಿಗೆ ಬಂದು ತಲುಪುತ್ತೋ ಕಾದು ನೋಡ್ಬೇಕಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.